ಏಪ್ರಿಲ್ 22ನೆಯ ತಾರೀಕು ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ಭಯೋತ್ಪಾದಕರು ಗುಂಡಿನ ದಾಳಿ ನಡೆಸಿ 26 ಮಂದಿ ಪ್ರವಾಸಿಗರನ್ನ ಹತ್ಯೆ ಮಾಡಿದ ಬಳಿಕ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ಆವರಿಸಿತ್ತು. ಭಾರತ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡುತ್ತೆ ಅಂತ ಹೇಳಿ ಪಾಕಿಸ್ತಾನದ ರಕ್ಷಣಾ ಸಚಿವ, ಪಾಕಿಸ್ತಾನದ ಪ್ರಸಾರ ಖಾತೆ ಸಚಿವರೇ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಟ್ಟಿದ್ರು. ಇದರ ನಡುವೆ ಪಾಕಿಸ್ತಾನದ ಕೆಲ ರಾಜಕಾರಣಿಗಳು ಹೇಳಿಕೆಯನ್ನು ಕೊಟ್ಟರು. ನಾವು ಯುದ್ಧವನ್ನು ಎದುರಿಸುವುದಕ್ಕೆ ಸಿದ್ಧರಾಗಿದ್ದೀವಿ, ನಮ್ಮ ಹತ್ರ ನ್ಯೂಕ್ಲಿಯರ್ ಅಥವಾ ಅಣ್ವಸ್ತ್ರ ಯುದ್ಧ ಸಾಧನಗಳು, ಶಸ್ತ್ರಾಸ್ತ್ರಗಳಿವೆ, ನಾವು ಯುದ್ಧವನ್ನು ಎದುರಿಸಲಿಕ್ಕೆ ರೆಡಿ ಇದ್ದೀವಿ, ನಾವು ಯಾರಿಗೂ ಭಯ ಬೀಳ್ತಾ ಇಲ್ಲ ಅಂಥೇಳಿ ಪಾಕಿಸ್ತಾನದವರು ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು. ಇದರ ನಡುವೆ ಪಾಕಿಸ್ತಾನ ಇಷ್ಟು ದಿನ ಈ ರೀತಿ ನಾವು ಯುದ್ಧವನ್ನು ಎದುರಿಸುವುದಕ್ಕೆ ರೆಡಿ ಇದ್ದೀವಿ ಎನ್ನುವಂತಹ ಸ್ಟೇಟ್ಮೆಂಟ್ ಕೊಟ್ಟಿದ್ದೆಲ್ಲವೂ ಕೂಡ ಬೋಗಸ್ ಎನ್ನುವಂಥದ್ದು ಖಚಿತ ಆಗ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಸ್ವತಃ ಪಾಕಿಸ್ತಾನದ ಪ್ರಮುಖ ಪತ್ರಿಕೆ ಡಾನ್ ಇವತ್ತು ಒಂದು ವರದಿಯನ್ನು ಪ್ರಕಟಿಸಿದೆ. ಆ ವರದಿ ಏನು ಅಂತ ಹೇಳಿದ್ರೆ, ಭಾರತದ ಜೊತೆಗಿನ ಯುದ್ಧವನ್ನು, ಭಾರತದ ಜೊತೆಗೆ ಆಗಬಹುದಾದಂತಹ ಯುದ್ಧವನ್ನು ದಯವಿಟ್ಟು ತಪ್ಪಿಸಿ ಅಂಥೇಳಿ ಪಾಕಿಸ್ತಾನವೇ ಅಮೆರಿಕದ ಎದುರು ಅಂಗಲಾಚಿದೆ. ಅಮೆರಿಕದಲ್ಲಿರುವಂತಹ ಪಾಕಿಸ್ತಾನದ ರಾಯಭಾರಿ ರಿಜ್ವಾನ್ ಸಯೀದ್ ಖಾನ್ ಅವರು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಬಹಿರಂಗವಾಗಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಯುದ್ಧವನ್ನು ತಪ್ಪಿಸಿ, ಆಗಬಹುದಾದಂತಹ ಯುದ್ಧವನ್ನು ತಪ್ಪಿಸಿ ಅಂಥೇಳಿ ಅಮೆರಿಕದ ಪ್ರಮುಖ ಪತ್ರಿಕೆ ನ್ಯೂಸ್ ವೀಕಿಗೆ ಕೊಟ್ಟಂತಹ ಸಂದರ್ಶನದಲ್ಲಿ ಸಯೀದ್ ಖಾನ್ ಈ ಮನವಿಯನ್ನು ಮಾಡಿಕೊಂಡಿರುವಂಥದ್ದು. ಎಷ್ಟರ ಮಟ್ಟಿಗೆ ಅಮೆರಿಕಕ್ಕೆ ಪಾಕಿಸ್ತಾನ ಅಂಗಲಾಸ್ತಾ ಇದೆ ಅಂತ ಹೇಳಿದ್ರೆ, ಅಮೆರಿಕದಲ್ಲಿರುವಂತಹ ಪಾಕಿಸ್ತಾನದ ರಾಯಭಾರಿ ಡೊನಾಲ್ಡ್ ಟ್ರಂಪ್ ಅವರನ್ನು ಹಾಡಿ ಹೊಗಳಿದ್ದಾರೆ. ಯಾರಾದರೂ ಶಾಂತಿಯ ಪರ ಇರ್ತಕ್ಕಂತಹ ಒಬ್ಬ ಅಧ್ಯಕ್ಷ ಯಾರು ಅಂತ ಹೇಳಿದ್ರೆ ಅದು ಡೊನಾಲ್ಡ್ ಟ್ರಂಪ್. ಪೀಸ್ ಮೇಕರ್ ಅಂದರೆ ಶಾಂತಿಯ ದೂತನಾಗಿ ತನ್ನ ಅಧಿಕಾರಾವಧಿಯನ್ನು ಕಾಣಿಸಬೇಕು ಅಂತೇಳಿ ಇರ್ತಕ್ಕಂತಹ ಒಬ್ಬ ಅಧ್ಯಕ್ಷ ಯಾರು ಅಂತ ಹೇಳಿದ್ರೆ ಅದು ಡೊನಾಲ್ಡ್ ಟ್ರಂಪ್. ಯುದ್ಧಗಳನ್ನು ನಿಲ್ಲಿಸಿದಂತಹ ಅಧ್ಯಕ್ಷ ಯಾರಾದರೂ ಇದ್ದರೆ ಅದು ಡೊನಾಲ್ಡ್ ಟ್ರಂಪ್. ಯುದ್ಧಗಳ ತೀವ್ರತೆಯನ್ನು ಕಮ್ಮಿ ಮಾಡಿದಂತಹ, ಯುದ್ಧಗಳನ್ನು ತಪ್ಪಿಸಿದವರು ಯಾರು ಆದರೂ ಇದ್ದರೆ ಅದು ಡೊನಾಲ್ಡ್ ಟ್ರಂಪ್. ಸಂಘರ್ಷಗಳನ್ನು ತಿಳಿಗೊಳಿಸಿದಂತಹ, ಎರಡು ರಾಷ್ಟ್ರಗಳ ನಡುವೆ ಏನಾದರೂ ಸಂಘರ್ಷಗಳು ನಡೀತಾ ಇದ್ದರೆ ಅದನ್ನು ತಿಳಿಗೊಳಿಸಿದಂತಹ ಅಧ್ಯಕ್ಷ ಯಾರಾದರೂ ಇದ್ದರೆ ಡೊನಾಲ್ಡ್ ಟ್ರಂಪ್. ಎರಡು ರಾಷ್ಟ್ರಗಳ ನಡುವಿನ ವಿವಾದವನ್ನು ಬಗೆಹರಿಸಿದ ಅಧ್ಯಕ್ಷ ಇದ್ದರೆ ಅದು ಡೊನಾಲ್ಡ್ ಟ್ರಂಪ್. ಹೀಗಾಗಿ ಕಾಶ್ಮೀರಕ್ಕಿಂತ ದೊಡ್ಡದಾದಂತಹ ವಿವಾದ ಅಥವಾ ಸಂಘರ್ಷ ಇನ್ನೊಂದಿಲ್ಲ ಅಂಥೇಳಿ ಪಾಕಿಸ್ತಾನದ ರಾಯಭಾರಿ, ಅಮೆರಿಕದಲ್ಲಿರುವಂತಹ ಪಾಕಿಸ್ತಾನದ ರಾಯಭಾರಿ ರಿಜ್ವಾನ್ ಸಯೀದ್ ಶೇಖ್ ಅವರು ನ್ಯೂಸ್ ವೀಕಿಗೆ ಕೊಟ್ಟಂಥ ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ. ಅಂದರೆ ಇಂಡೈರೆಕ್ಟ್ ಆಗಿ ಹೇಳ್ತಾ ಇರುವಂಥದ್ದು, ದಯವಿಟ್ಟು ನೀವು ಮಧ್ಯಪ್ರವೇಶ ಮಾಡಿ ಯುದ್ಧವನ್ನು ತಪ್ಪಿಸಿ. ಇದರ ಜೊತೆಗೆ ಪಾಕಿಸ್ತಾನ ಇನ್ನೊಂದು ಪ್ರಮುಖ ಮನವಿಯನ್ನು ಮಾಡಿದೆ. ಕೇವಲ ಈಗ ಈ ಸಂಘರ್ಷವನ್ನು ತಪ್ಪಿಸುವಂಥದ್ದಲ್ಲ, ಶಾಶ್ವತವಾಗಿ ಇದಕ್ಕೊಂದು ಪರಿಹಾರವನ್ನು ಅಮೆರಿಕ ಕಂಡುಕೊಳ್ಬೇಕು ಎನ್ನುವಂತಹ ಮನವಿಯನ್ನು ಕೂಡ ಪಾಕಿಸ್ತಾನ ಅಮೆರಿಕಕ್ಕೆ ಮಾಡಿದೆ. ದೀರ್ಘಾವಧಿ ಅಂದರೆ ಸಂಘರ್ಷಗಳು ಕೆಲವೊಂದು ಸಲ ಏರ್ಪಟ್ಟಂತಹ ಸಂದರ್ಭದಲ್ಲಿ ಆ ಕ್ಷಣಕ್ಕೆ ಸಂಘರ್ಷಗಳನ್ನು ತಿಳಿಗೊಳಿಸುವುದರ ಬದಲು ಸುದೀರ್ಘವಾಗಿ ಅಥವಾ ಪರ್ಮನೆಂಟ್ ಆಗಿ, ಶಾಶ್ವತವಾಗಿ ಆ ಸಂಘರ್ಷವೇ ಇಲ್ಲದ ಹಾಗೆ ಬಗೆಹರಿಸಬೇಕು ಎನ್ನುವಂಥದ್ದು ಪಾಕಿಸ್ತಾನ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಮಾಡಿಕೊಂಡಿರುವಂತಹ ಮನವಿ. ಪಾಕಿಸ್ತಾನ ಹೇಳಿದೆ, ಭಾರತದ ಜೊತೆಗೆ ಪಾಕಿಸ್ತಾನಕ್ಕಿರ್ತಕ್ಕಂಥ ಅತ್ಯಂತ ದೊಡ್ಡ ಮೇಜರ್ ಇಶ್ಯೂ ಏನು ಅಂತ ಹೇಳಿದ್ರೆ ಅದು ಕಾಶ್ಮೀರ ಮಾತ್ರ. ಉಳಿದ ಹಾಗೆ ಎಲ್ಲವೂ ಕೂಡ ಬಗೆಹರಿಸಬಹುದಾದಂತಹ ವಿಷಯಗಳು, ದ್ವಿಪಕ್ಷೀಯ ಮಾತುಕತೆ ಮುಖಾಂತರ ಬಗೆಹರಿಸಿಕೊಳ್ಳಬಹುದಾದಂಥ ವಿಷಯಗಳು. ಆದರೆ ಕಾಶ್ಮೀರ ದೊಡ್ಡ ವಿವಾದ. ಹೀಗಾಗಿ ಅಮೆರಿಕದವರು ಬಗೆಹರಿಸಬೇಕು ಎನ್ನುವಂತಹ ಮನವಿಯನ್ನು ಪಾಕಿಸ್ತಾನದ ರಾಯಭಾರಿ, ಅಮೆರಿಕದಲ್ಲಿರ್ತಕ್ಕಂತಹ ಪಾಕಿಸ್ತಾನದ ರಾಯಭಾರಿ ಮಾಡಿರುವಂಥದ್ದು. ಸೊ ಇದನ್ನು ಪಾಕಿಸ್ತಾನದ ಪತ್ರಿಕೆಗಳು ಕೂಡ ವರದಿ ಮಾಡಿವೆ. ಡೊನಾಲ್ಡ್ ಟ್ರಂಪ್ ಬಳಿ
ಪಾಕಿಸ್ತಾನ ಮನವಿಯನ್ನು ಮಾಡಿಕೊಂಡಿದೆ ಅಂಥೇಳಿ. ವಿಚಿತ್ರ ಏನು ಅಂತ ಹೇಳಿದ್ರೆ, ನಿನ್ನೆ ನ್ಯೂಸ್ ವೀಕಿಗೆ, ಅಮೆರಿಕದ ಪ್ರಮುಖ ಪತ್ರಿಕೆ ನ್ಯೂಸ್ ವೀಕಿಗೆ ಕೊಟ್ಟಂತಹ ಸಂದರ್ಶನದ ಬಳಿಕ ಅಮೆರಿಕದ ವಿದೇಶಾಂಗ ಸಚಿವರು, ವಿದೇಶಾಂಗ ಕಾರ್ಯದರ್ಶಿ ಭಾರತ ಮತ್ತು ಪಾಕಿಸ್ತಾನದ ವಿದೇಶಾಂಗ ಕಾರ್ಯದರ್ಶಿಗಳ ಜೊತೆಗೆ ಮಾತನಾಡಿದ್ದಾರೆ. ಪಾಕಿಸ್ತಾನದ ಪ್ರಧಾನಮಂತ್ರಿ ಶೆಹಜಾದ್ ಶರೀಫ್ ಜೊತೆಗೆ ಅಮೆರಿಕದವರು ಮಾತುಕತೆಯನ್ನು ನಡೆಸಿದ್ದಾರೆ. ಈ ಮಾತುಕತೆಯ ಸಂದರ್ಭದಲ್ಲಿ ಆಗಿರುವಂತಹ ಪ್ರಮುಖ ಮನವಿ ಏನು ಅಂತ ಹೇಳಿದ್ರೆ, ಅಮೆರಿಕ ಎರಡೂ ರಾಷ್ಟ್ರಗಳಿಗೆ ಕೊಟ್ಟಿರುವಂತಹ ಮನವಿ ಏನು ಅಂತ ಹೇಳಿದ್ರೆ, ಆದಷ್ಟು ಸಂಘರ್ಷವನ್ನು ತಿಳಿಗೊಳಿಸಿ, ಡಿ-ಎಸ್ಕಲೇಷನ್, ಯಾವುದನ್ನು ಕೂಡ ಎಸ್ಕಲೇಷನ್ ಮಾಡಬೇಡಿ, ಸಂಘರ್ಷವನ್ನು ತೀವ್ರಗೊಳಿಸಬೇಡಿ, ತಾಳ್ಮೆಯನ್ನು ವಹಿಸಿ, ಶಾಂತಿಯನ್ನು ಕಾಪಾಡಿ, ಸಂಯಮವನ್ನು ಕಾಪಾಡಿ ಅಂಥೇಳಿ ಎರಡೂ ರಾಷ್ಟ್ರಗಳಿಗೂ ಕೂಡ ಅಮೆರಿಕ ಬುದ್ಧಿವಾದವನ್ನು, ಮನವಿಯನ್ನು ಮಾಡಿಕೊಂಡಿರುವಂಥದ್ದು. ಪಾಕಿಸ್ತಾನಕ್ಕೆ ಬುದ್ಧಿವಾದವನ್ನು ಹೇಳಿದ್ದಾರೆ ಅಮೆರಿಕದವರು, ನೀವು ಪಹಲ್ಗಾಮ್ ದಾಳಿಯನ್ನು ಖಂಡನೆ ಮಾಡಬೇಕು ಅಂತೇಳಿ. ಬಟ್ ಪಾಕಿಸ್ತಾನದ ಪರಿಸ್ಥಿತಿ ನೋಡಿ, ಅವರೇ ಹೇಳ್ತಾ ಇದ್ದಿದ್ದು, ನಮ್ಮ ಬಳಿ 150 ಕ್ಷಿಪಣಿ ಇದೆ, ನಮ್ಮ ಯುದ್ಧ ನೌಕೆಗಳು ರೆಡಿ ಇದೆ, ನಮ್ಮ ಸೇನೆ ಸನ್ನದ್ಧವಾಗಿದೆ, ನಮ್ಮ ಮೇಲೆ ದಾಳಿ ಆಗುತ್ತೆ, 24 ಗಂಟೆ 36 ಗಂಟೆಯ ಒಳಗಡೆ ದಾಳಿ ಆಗುತ್ತೆ, ನಾವು ಕೂಡ ಫೈಟ್ ಮಾಡ್ತೀವಿ, ನಾವು ಬಿಡಲ್ಲ ಅಂಥೇಳಿ ಅವರೇ ಹೇಳ್ಕೊಂಡು ತಿರುಗಾಡ್ತಾ ಇದ್ದಿದ್ದು. ಈಗ ಅದೇ ಪಾಕಿಸ್ತಾನ ಅಮೆರಿಕಕ್ಕೆ ಹೋಗಿ ಅಂಗಲಾಚಿರುವಂಥದ್ದು, ದಯವಿಟ್ಟು ಯುದ್ಧವನ್ನು ತಪ್ಪಿಸಿ, ನ್ಯೂಕ್ಲಿಯರ್ ವಾರ್, ಅಣ್ವಸ್ತ್ರ ಯುದ್ಧವನ್ನು ತಪ್ಪಿಸಿ ಭಾರತದ ಜೊತೆಗೆ ಅಂಥೇಳಿ, ಕಾಪಾಡಿ ನಮ್ಮನ್ನು ಅಂಥೇಳಿ. ಸೊ ಇದು ಪಾಕಿಸ್ತಾನದ ಸ್ಥಿತಿ. ಅಮೆರಿಕದವರು ಎಷ್ಟು ಬುದ್ಧಿವಂತರು ಅಂತ ಹೇಳಿದ್ರೆ, ಅಮೆರಿಕದವರನ್ನು ನಂಬಿಕೊಂಡು ಭಾರತ ಯಾವ ರಾಜತಾಂತ್ರಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಪಹಲ್ಗಾಮ್ನಲ್ಲಿ 26 ಪ್ರವಾಸಿಗರನ್ನು, ಭಾರತೀಯರನ್ನು ಹತ್ಯೆ ಮಾಡಿದ ಬಳಿಕ ಡೊನಾಲ್ಡ್ ಟ್ರಂಪ್ ಬಳಿ ಪ್ರಶ್ನೆಯನ್ನು ಕೇಳ್ತಾರೆ, ಏನು ಹೇಳ್ತೀರಿ ಅಂತೇಳಿ, ಖಂಡನೆಯನ್ನು ವ್ಯಕ್ತಪಡಿಸ್ತಾರೆ. ಡೊನಾಲ್ಡ್ ಟ್ರಂಪ್ ದಾಳಿ ಆಗಿದ್ದು ತಪ್ಪು ಅಂತೇಳಿ. ಬಟ್ ಡೊನಾಲ್ಡ್ ಟ್ರಂಪ್ ಇನ್ನೂ ಕೆಲವೊಂದಿಷ್ಟು ಮಾತುಗಳನ್ನು ಹೇಳ್ತಾರೆ. ಏನು ಅಂತ ಹೇಳಿದ್ರೆ, 1500 ವರ್ಷಗಳ ಹಿಂದೆ ಅಲ್ಲಿಂದಲೂ ಕೂಡ ಇದೇ ಕಾಶ್ಮೀರ ಸಂಘರ್ಷ ಇತ್ತು, ಇದೇನು ಹೊಸ್ತಲ್ಲ, ಪ್ರತಿದಿನ ನಡೀತಾನೆ ಇದೆ. ಅಂದರೆ ಡೊನಾಲ್ಡ್ ಟ್ರಂಪಿಗೆ ಇದು ದೊಡ್ಡ ವಿಷಯನೇ ಅಲ್ಲ. ಡೊನಾಲ್ಡ್ ಟ್ರಂಪ್ ಮಾತಿನ ಅರ್ಥ ಏನು ಅಂತ ಹೇಳಿದ್ರೆ, ಡೊನಾಲ್ಡ್ ಟ್ರಂಪಿಗೆ ಇದು ದೊಡ್ಡ ವಿಷಯನೇ ಅಲ್ಲ, ಬಗೆಹರಿಸ್ಕೊಳ್ತಾರೆ ಅವರು ಅಂಥೇಳಿ. 1500 ವರ್ಷಗಳ ಹಿಂದೆಯಿಂದ ಸಮಸ್ಯೆ ಇದೆ ಅಂಥೇಳಿ ಡೊನಾಲ್ಡ್ ಟ್ರಂಪ್ ಹೇಳಿದ್ದು. ಸಮಸ್ಯೆ ಸೃಷ್ಟಿಯಾಗಿದ್ದು ಯಾವಾಗ? ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋಗುವಂಥ ಸಂದರ್ಭದಲ್ಲಿ, ದೇಶ ವಿಭಜನೆ ಆದಂಥ ಸಂದರ್ಭದ ಬಳಿಕ ಆದಂತಹ ಸಮಸ್ಯೆಗಳಿವೆಲ್ಲ. ಬಟ್ ಡೊನಾಲ್ಡ್ ಟ್ರಂಪ್ ಸ್ಟೇಟ್ಮೆಂಟ್ ನೋಡಿ, 1500 ವರ್ಷ ಅಂತ ಹೇಳ್ತಾರೆ ಡೊನಾಲ್ಡ್ ಟ್ರಂಪ್. ಸೊ ಅಮೆರಿಕ ಮೇಲ್ನೋಟಕ್ಕೆ ಯಶಸ್ವಿ ಆಗಿದೆ, ಯುದ್ಧವನ್ನು ತಪ್ಪಿಸುವುದರಲ್ಲಿ ಮೇಲ್ನೋಟಕ್ಕೆ ಯಶಸ್ವಿ ಆದಂಗಿದೆ. ಕಾರಣ ಏನು ಅಂತ ಹೇಳಿದ್ರೆ, ನಿನ್ನೆಯವರೆಗೆ ಇದ್ದಂತಹ ಯುದ್ಧದ ಇಂಟೆನ್ಸಿಟಿ ಇತ್ತಲ್ಲ, ಯುದ್ಧ ಆಗ್ಬೋದು ಎನ್ನುವಂಥ ಇಂಟೆನ್ಸಿಟಿ ಇದೆಯಲ್ಲ, ಅದು ನಿನ್ನೆ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿಯ ಮಾತುಕತೆಯ ಬಳಿಕ ಈಗ ಇಲ್ಲ, ಸ್ವಲ್ಪ ತಣ್ಣಗಾಗಿದೆ. ನೀವು ರಾಷ್ಟ್ರೀಯ ಮಾಧ್ಯಮಗಳನ್ನು ತೆಗೆದು ನೋಡಿದ್ರೂ ಕೂಡ ಅಲ್ಲಿ ಯುದ್ಧ ಆಗುತ್ತೆ ಅಂತ ಯಾವುದೇ ವರದಿಗಾರಿಕೆಗಳಿಲ್ಲ. ಈಗ ನಿನ್ನೆಯಿಂದ ಕಮ್ಮಿಯಾಗಿದೆ. ಸೊ ಬಟ್ ಪಾಕಿಸ್ತಾನದ ಪರಿಸ್ಥಿತಿ ಹೋಗಿ ಅಂಗಲಾಚುವಂತಹ ಪರಿಸ್ಥಿತಿಗೆ ಬಂದು ನಿಂತಿದ್ರು. ಒಬ್ಬ ಅಧ್ಯಕ್ಷನನ್ನು, ಅಮೆರಿಕದ ಅಧ್ಯಕ್ಷನನ್ನು ಪಾಕಿಸ್ತಾನದ ರಾಯಭಾರಿಯೊಬ್ಬರು ಅಮೆರಿಕದ ಪತ್ರಿಕೆಯಲ್ಲಿ ಹೊಗಳಿ ಅಟ್ಟಕ್ಕೇರಿಸಿದ್ದು. ಅಂದರೆ ಹೇಗಾದರೂ ನಮ್ಮನ್ನು ಬಚಾವ್ ಮಾಡಪ್ಪ ಅಂಥೇಳಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.